ಹಗ್ಗ ಜಗ್ಗಾಟ, ಅಧಿಕಾರಕ್ಕಾಗಿ ನಡೆದಂತಹ ಘೋರ ಕಾದಾಟ. ಅಂತಿಮವಾಗಿ ಸಿಗ್ನಿದ್ದು ಡ್ರಾ ಸಿಗ್ನಲ್. ಯಾರು ಗೆಲ್ಲೋಲೂ ಇಲ್ಲ, ಯಾರು ಸೋಲ್ಲೂ ಇಲ್ಲ. ಆದರೆ ಡಿಸಿಎಂ ಡಿಕೆಶಿಯ ಹೆಬ್ಬಂಡೆಯ ಬಯಕೆ ಮಾತ್ರ ಕಮರಿದೆ. ಬಿಹಾರ ಫಲಿತಾಂಶದಿಂದ ಮೌನಕ್ಕೆ ಬಿದ್ದಂತಹ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನ ಕೈಗೊಳ್ಳಲಾಗದ ಸ್ಥಿತಿಯಲ್ಲಿ ಕೈ ಕಟ್ಕೊಂಡಿದೆ. ಅದರ ಪರಿಣಾಮವೇ ನಾಯಕತ್ವಕ್ಕೆ ಡಿಕೆಶಿ ಹಿಡಿದಿದ್ದಂತಹ ಬಿಗಿ ಪಟ್ಟು ಸಡಿಲಾಗ್ಬಿಟ್ಟಿದೆ. ಖರ್ಗೆ ಮಾತಿಗೆ ಬಂಡೆ ಮನಸ್ಸು ಕರಗಿ ಮೇಕೆ ದಾಟಿನಂತೆ ಹರಿದು ಬಿಟ್ಟಿದೆ. ಡೆಲ್ಲಿ ಅಂಗಳದಲ್ಲಿ ಹಗ್ಗ ಹರಿಯಲಿಲ್ಲ, ಕೋಲು ಮುರಿಯಲಿಲ್ಲ. ಸಿದ್ದು ಸಂಪುಟ ಪುನರಚನೆ ಮತ್ತೊಮ್ಮೆ ಮಹಾಮೌನಕ್ಕೆ ಜಾರಿಸಿದೆ. ವಾರದ ಹಗ್ಗ ಜಗ್ಗಾಟದ ಬಳಿಕ ಕಾಂಗ್ರೆಸ್ನ ಅಧಿಕಾರ ಹಸ್ತಾಂತರ ಮತ್ತಷ್ಟು ಸಸ್ಪೆನ್ಸ್ ಮೂಡ್ ಆವರಿಸಿದೆ. ಆದರೆ ಬೇಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ ಸಿದ್ದರಾಮಯ್ಯ ನವೆಂಬರ್ ಕ್ರಾಂತಿಯಿಂದ ಜಸ್ಟ್ ಸೇಫ್ ಆಗಿದ್ದಾರೆ. ಸಿಂಹಾಸನ ದಕ್ಕುವ ಮಹದಾಸೆ ಹೊತ್ತಿದ್ದ ಡಿಸಿಎಂ ಡಿಕೆಶಿಗೆ ಈ ಬೆಳವಣಿಗೆ ಮತ್ತೆ ಘೋರ ನಿರಾಸೆಗೆ ತಳ್ಳಿದೆ. ಕಾಂಗ್ರೆಸ್ ಋಷಿ ಖರ್ಗೆ ಮಾತಿನಿಂದ ಬೆಂಡಾದ ಬಂಡೆ. ಕನಕಾಧಿಪತಿಯ ನಾಯಕತ್ವ ಆಸೆ ನುಚ್ಚು ನೂರಾಯ್ತಾ? ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರೂ ದೆಹಲಿಯಲ್ಲಿ ಬೀಡು ಬಿಟ್ಟು ರಾಜಕೀಯ ವಿದ್ಯಾ ಕೌಶಲ್ಯ ಪ್ರದರ್ಶನ ನಡೆಸಿದ್ರು. ಒಂದು ಹಂತದಲ್ಲಿ ಡಿಕೆಶಿ ಸಾಕಷ್ಟು ಆತಂಕದಲ್ಲಿದ್ದಂತೆ ಕಾಣಿಸಿದ್ರು. ಫೈನಲಿ ಅಲ್ಪ ನೆಮ್ಮದಿಯನ್ನ ಪಡೆದು ರಿಟರ್ನ್ ಆಗಿದ್ದಾರೆ. ಅಲ್ಲಿಗೆ ರಾಜ್ಯ ಕಾಂಗ್ರೆಸ್ನೊಳಗಿನ ಮಹಾಯುದ್ಧವೊಂದು ಯಾರ ಮಧ್ಯಸ್ಥಿಕೆಯೂ ಇಲ್ಲದೆ ಕದನ ವಿರಾಮ ಒಪ್ಪಂದಕ್ಕೆ ಅಂಕಿತ ಬಿದ್ದ ಹಾಗೆ ಕಾಣಿಸ್ತಾ ಇದೆ. ಮೊನ್ನೆ ರಾತ್ರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರನ್ನ ಭೇಟಿ ಮಾಡಿದ ಕನಕಾಧಿಪತಿ ಬರೋಬ್ಬರಿ 45 ನಿಮಿಷಗಳ ಕಾಲ ರಹಸ್ಯ ಸಭೆ ನಡೆಸಿದ್ರು. ಸಿಂಹಾಸನಕ್ಕೆ ತಮ್ಮ ಹಕ್ಕನ್ನ ಪ್ರತಿಪಾದಿಸಿ ದುಡಿಮೆಗೆ ಪ್ರತಿಫಲ ಬೇಕು ಅಂತ ನಿಷ್ಠೆಯ ದಾಳವನ್ನ ಉರುಳಿಸಿದ್ರು. ಆದ್ರೆ ಸುದೀರ್ಘ 5 ದಶಕದ ಅನುಭವದ ಕಾಂಗ್ರೆಸ್ ಋಷಿ ಮಲ್ಲಿಕಾರ್ಜುನ ಖರ್ಗೆ ಸೂಕ್ಷ್ಮವಾಗಿ ಪರಿಸ್ಥಿತಿಯನ್ನ ನಿಭಾಯಿಸಿ ತಮ್ಮ ರಾಜಕೀಯ ಚಾಕಚಕ್ಯತೆ ಪ್ರದರ್ಶಿಸಿದ್ದಾರೆ. ಎರಡೂ ಕ್ಯಾಂಪ್ಗೂ ಸಮಾಧಾನದ ಸೂತ್ರವನ್ನ ಕಂಡುಹಿಡಿದು ಯಥಾ ಪ್ರಕಾರಕ್ಕೆ ತಳ್ಳಿದ್ದಾರೆ. ಅತಂತ್ರ ಸ್ಥಿತಿಯಲ್ಲಿ ಹೈಕಮಾಂಡ್, ಡಿಕೆ ಕನಸಿಗೆ ತಣ್ಣೀರು. ಡಿಕೆಶಿಗೆ ಮಲ್ಲಿಕಾರ್ಜುನ ಖರ್ಗೆಯಿಂದ ಮನವರಿಕೆ ಯತ್ನ. ಬಿಹಾರ ಚುನಾವಣೆಯಲ್ಲಿ ಕಳಪೆ ಪ್ರದರ್ಶನ ಹಿನ್ನೆಲೆ ಕಾಂಗ್ರೆಸ್ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿದೆ. ಸದ್ಯಕ್ಕೆ ಡಿಕೆಶಿಗೆ ಸೈಲೆಂಟ್ ಆಗಿರುವಂತೆ ಹೇಳಿರುವ ಹೈಕಮಾಂಡ್ ಯಾವ ಕಾಲಕ್ಕೇನು ಮಾಡಬೇಕೋ ಮಾಡ್ತೀವಿ ಅನ್ನುವಂಥ ಅಭಯ ಹಸ್ತವನ್ನ ನೀಡಿದೆ. ಹೈಕಮಾಂಡ್ ಮಾತಿನಿಂದ ಮತ್ತಷ್ಟು ಚಿಂತಾಕ್ರಾಂತರಾಗಿರುವ ಡಿಸಿಎಂ ಡಿಕೆಶಿ ಸದ್ಯದ ಸ್ಥಿತಿಯಲ್ಲಿ ಏನೂ ಮಾಡೋಕ್ಕಾಗದೆ ಅಪೂರ್ವ ಸಹೋದರರು ಅವಕಾಶವನ್ನ ಕೈಚೆಲ್ಬಿಟ್ಟಿದ್ದಾರೆ. ಡಿಕೆಶಿ ಬಿಗಿಪಟ್ಟಿಗೆ ಹೈಕಮಾಂಡ್ ತಣ್ಣನೆಯ ಉತ್ತರ ಕೊಟ್ಟಿದೆ. ಬಿಹಾರ ಚುನಾವಣೆಯಲ್ಲಿ ಕಳಪೆ ಪ್ರದರ್ಶನದ ಹಿನ್ನೆಲೆಯಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಟ್ಟಿರುವಂತಹ ಖರ್ಗೆ ಸದ್ಯಕ್ಕೆ ಯಾವುದೇ ನಿರ್ಧಾರ ಮಾಡೋಕ್ಕಾಗದ ಸ್ಥಿತಿ ಇದೆ ಅಂತ ಹೇಳಿ ಹೈಕಮಾಂಡ್ ನಿಲುವನ್ನ ತಿಳಿಸುವ ಯತ್ನ ಮಾಡಿದ್ದಾರೆ. ಸದ್ಯಕ್ಕೆ ತಾಳ್ಮೆಯ ಹಿತ ಪಾಠ ಮಾಡಿದ ಖರ್ಗೆ ಯಾವ ಕಾಲಕ್ಕೆ ಏನು ಮಾಡಬೇಕು ಅದನ್ನ ಮಾಡ್ತೀವಿ ಎನ್ನುವಂತಹ ಭರವಸೆಯ ಬೆಳಕನ್ನ ಚೆಲ್ಲಿದ್ದಾರೆ. ಆದ್ರೆ ಹೈಕಮಾಂಡ್ ಮಾತಿನಿಂದ ಡಿಕೆಶಿ ಮತ್ತಷ್ಟು ಚಿಂತಾಕ್ರಾಂತರಾಗಿದ್ದಾರೆ. 2.5 ವರ್ಷ ಆದ್ರೂ ಮತ್ತೆ ಕಾಯೋ ಕೇಳಿರೋದ್ರಿಂದ ಗೊಂದಲಕ್ಕೆ ಬಿದ್ದಿದ್ದಾರೆ. ಇನ್ನೆಷ್ಟು ದಿನ ಕಾಯಬೇಕು ಅನ್ನುವಂಥ ಚಿಂತೆಗೆ ಸಿಲುಕಿದ್ದಾರೆ. ಖರ್ಗೆ ಭೇಟಿ ಬಳಿಕ ಸ್ವಲ್ಪ ಸಮಾಧಾನಗೊಂಡಂತೆ ಕಂಡ ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ವಾಪಸ್ಸಾದ್ರು. ಆದ್ರೆ ಅಧಿಕಾರ ಹಂಚಿಕೆ ಪ್ರಶ್ನೆಗೆ ಗಿಳಿಶಾಸ್ತ್ರ ಏನಾದ್ರೂ ಕೇಳುವಂತೆ ಸಿಡಿಮಿಡಿಗೊಂಡ್ರು. ಸಚಿವ ಸಂಪುಟ ಪುನರಚನೆ ಆಗುತ್ತೋ ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತಾ ಸರ್? ಸಚಿವ ಸಂಪುಟ ಪುನರಚನೆ ನಡೆಯುತ್ತೋ ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತೆ? ಎಲ್ಲರೂ ಶಾಸ್ತ್ರಗಿಸ್ತಾ ಇದ್ರೆ ಗಿಳಿ ಶಾಸ್ತ್ರದವರು ಕೇಳಿ ಅವ್ರು ಮಾತಾಡ್ಬೋದು. ಒಟ್ಟಾರೆ
ಆದರೆ ನಾಯಕತ್ವದ ಬಗ್ಗೆ ಮೊದಲು ನಿರ್ಧಾರ ಮಾಡುವಂತೆ ಡಿಸಿಎಂ ಡಿಕೆಶಿ ಹಿಡಿದಿದ್ದ ಬಿಗಿಪಟ್ಟು ಸಡಿಲಾಗಿದೆ. ಆದರೆ ನಾಯಕತ್ವ ಗೊಂದಲದ ಜೊತೆಗೆ ಪುನರಚನೆ ಕಸರತ್ತಿಗೂ ಗ್ರಹಣ ಆವರಿಸಿದೆ. ಬಿಹಾರ ದುಸ್ವಪ್ನ ಮರೆಯಾದ ಬಳಿಕವೇ ಕರ್ನಾಟಕದ ಬೃಹನ್ ನಾಟಕಕ್ಕೆ ತೆರೆ ಬೀಳಲಿದೆ. ಹರೀಶ್ ಕಾಗೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.